ತಮಿಳುನಾಡಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಸಿಎಂ ವಿಜಯ್ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ಮುಂದುವರಿಸ್ತಾ ಇದ್ದಾರೆ. ದೇಶಕ್ಕೆ ಮಾದರಿ ಆಗ್ತಾ ಇದ್ದಾರಾ ತಮಿಳುನಾಡು ಸಿಎಂ ವಿಜಯ್ ಅನ್ನೋ ಪ್ರಶ್ನೆ. ಅಂದ್ರೆ ಇಲ್ಲಿ ಟ್ರಾಫಿಕ್ ಹೋಗ್ತಿದೆ. ನೋಡಿ, ಇಡೀ ದೇಶಕ್ಕೆ ಮಾದರಿ ಆಗ್ತಾ ಇದ್ದಾರಾ ತಮಿಳುನಾಡು ಸಿಎಂ ವಿಜಯ್ ಅನ್ನುವಂತಹ ಪ್ರಶ್ನೆ ಈಗ ಖುದ್ದು ನೋಡಿ ಆರೋಗ್ಯ ಇಲಾಖೆಯ ಜೀಪನ್ನ ಖುದ್ದಾಗಿ ಅವರು ಚಲಾಯಿಸಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ಗೆ ಸಂಬಂಧಪಟ್ಟಂತೆ ಪ್ರತಿದಿನ ಅವರು ಹೆಡ್ಲೈನ್ಸ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಝೀರೋ ಟ್ರಾಫಿಕ್ ಬದಲು ಟ್ರಾಫಿಕ್ ನಲ್ಲೇ ಸಿಎಂ ಕಚೇರಿಗೆ ವಿಜಯ್ ಹೋದ್ರು. ಒಂದು ಬದಿಯಲ್ಲಿ ಸಾರ್ವಜನಿಕರ ಸಂಚಾರಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇತ್ತು, ಇನ್ನೊಂದು ಬದಿಯಲ್ಲಿ ಸಿಎಂ ಬೆಂಗಾವಲು ವಾಹನ ಸಂಚಾರ ಆಯಿತು. ವಿಜುವಲ್ಸ್ ತೋರಿಸ್ತಾ ಇದೀವಿ ನಿಮಗೆ. ಯೂಶಲಿ ಸಿಎಂ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಝೀರೋ ಟ್ರಾಫಿಕ್ ಇರುತ್ತೆ, ಆಮೇಲೆ ಎಲ್ಲ ಸಾರ್ವಜನಿಕ ವಾಹನಗಳನ್ನ ಡೈವರ್ಟ್ ಮಾಡೋ ಕೆಲಸ ಆಗುತ್ತೆ. ಬಟ್ ಇಲ್ಲಿ ನೀವು ನೋಡ್ಬೋದು ಸಿಎಂ ಕಾನ್ವಾಯ್ ಒಂದ್ ಕಡೆಗೆ ಬರ್ತಾ ಇದೆ, ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಸೊ ಜನರಿಗೆ ತೊಂದರೆ ಆಗದಂತೆ ಕೂಡ ಹೋಗೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ತೋರಿಸಿ ಕೊಡ್ತಾ ಇದ್ದಾರೆ ಅಂತ ಪ್ರತಿ ನಡೆ ಮೂಲಕ ಕೂಡ ಅವರು ಅಧಿಕಾರಕ್ಕೆ ಬಂದು ಫಸ್ಟ್ ಡೇ ಇಂದ ಕೂಡ ಪ್ರತಿ ದಿನ ಇಲ್ಲಾಂದ್ರೆ ಆಲ್ಟರ್ನೇಟಿವ್ ಡೇಸ್ ಸುದ್ದಿಯಲ್ಲಿರ್ತಾರೆ ತಮ್ಮ ನಡೆಯ ಮೂಲಕ. ಈಗಾಗಲೇ ಸಾರ್ವಜನಿಕರಿಂದ ಮೆಚ್ಚುಗೆ ಕೂಡ ಗಳಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಚೆನ್ನೈ ಇದೆಯಲ್ಲ, ಅದು ಮೋಸ್ಟ್ ಟ್ರಾಫಿಕ್ ಇರುವಂತಹ ಸಿಟಿ. ಮತ್ತೆ ವಿಪರೀತವಾಗಿ ಸೈಮಿಲ್ಟೇನಿಯಸ್ಲಿ ಕಾಮಗಾರಿಗಳು ನಡೀತಾ ಇರುತ್ತೆ. ಟ್ರಾಫಿಕ್ನ ಬಗ್ಗೆ ತುಂಬಾ ಜನ ಅಲ್ಲಿ ಮಾತಾಡ್ತಾ ಇದ್ರು. ಸೊ ಕಾನ್ವಾಯ್ ಇದ್ದರೂ ಕೂಡ ಮಾದರಿಯಾಗೋ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ ಸಿಎಂ ವಿಜಯ್. ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಸೊ ಸಿಎಂఏ ಕಾರನ್ನ ಚಲಾಯಿಸೋದ್ರ ಮೂಲಕ ಸುದ್ದಿಯಲ್ಲಿದ್ದಾರೆ. ಇನ್ನೊಂದು ಕಡೆಗೆ ತಮಿಳುನಾಡಲ್ಲಿ ಆರೋಗ್ಯ ಇಲಾಖೆಗೆ ಹೊಸ ಜೀಪನ್ನ ಕೂಡ ಕೊಡುಗೆಯಾಗಿ ಕೊಡಲಾಗಿದೆ. ಗ್ರಾಮೀಣ ವೈದ್ಯಕೀಯ ಸೇವೆಗಾಗಿ 40 ಜೀಪ್ಗಳನ್ನ ಉದ್ಘಾಟನೆ ಮಾಡಲಾಗಿದೆ. ಸ್ವತಃ ಜೀಪನ್ನ ಡ್ರೈವ್ ಮಾಡೋದ್ರ ಮೂಲಕ ರೂರಲ್ ಏರಿಯಾದಲ್ಲೂ ಕೂಡ ನಾವು ಹೆಲ್ತ್ ಕೇರ್ ಅನ್ನ ಇನ್ನೂ ಚೆನ್ನಾಗಿ ಕೊಡ್ತೀವಿ ಅನ್ನೋ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಈ ಚಿತ್ರಣವನ್ನು ನೋಡ್ತಾ ಇದ್ರಲ್ಲಿ ಎರಡು ಕಡೆ ವಿಜುವಲ್ಸ್. ಒಂದ್ ಕಡೆಗೆ ಕಾಮನ್ ಮ್ಯಾನ್ ರೀತಿಯಲ್ಲೇ ನಾನು ಕೂಡ ನನ್ನ ಕಚೇರಿಗೆ ಹೋಗ್ತೀನಿ ಜಸ್ಟ್ ಲೈಕ್ ಅದರ್ಸ್ ಅನ್ನೋದನ್ನ ತೋರಿಸೋ ಪ್ರಯತ್ನ. ಇನ್ನೊಂದು ಕಡೆಗೆ 40 ಹೊಸ ಜೀಪ್ಗಳನ್ನ ಕೊಡಲಾಗಿದೆ. ಗ್ರಾಮೀಣ ಆರೋಗ್ಯ ಸೇವೆಯನ್ನ ಬಲಪಡಿಸೋದು, ತ್ವರಿತ ವೈದ್ಯಕೀಯ ಸ್ಪಂದನೆಗೆ ಅವಕಾಶವನ್ನ ಈ ಜೀಪ್ಗಳ ಮೂಲಕ ನಡೆಸಬೇಕು ಅನ್ನೋದು ಯೋಚನೆ. ಹಾಗೆ ಲಸಿಕಾ ಅಭಿಯಾನ ಸೇರಿದಂತೆ ಹೆರಿಗೆ ಸೇವೆ, ದುರ್ಗಮ ಪ್ರದೇಶಗಳಿಗೆ ಸಂಪರ್ಕ ಅಂತ ತುಂಬಾ ಯೋಜನೆಗಳನ್ನ ಏಕಕಾಲಕ್ಕೆ ಜಾರಿಗೊಳಿಸುತ್ತಿದ್ದಾರೆ.